ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗದ ಒಳ ಮೀಸಲಾತಿ ವರದಿಯಲ್ಲಿ ಛಲವಾದಿ ಸಮಾಜದ ಜನಸಂಖ್ಯೆಯನ್ನು ಕಡಿಮೆ ತೋರಿಸಿದ್ದಾರೆ ಎಂದು ಛಲವಾದಿ ಸಮಾಜದ ಜಿಲ್ಲಾಧ್ಯಕ್ಷ ಎನ್ ರುದ್ರಮುನಿ ಆಕ್ರೋಶ ವ್ಯಕ್ತಪಡಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಾಗಮೋಹನ್ ದಾಸ್ ಅವರ ಏಕಸದಸ್ಯ ವಿಚಾರಣಾ ಆಯೋಗ ಆಗಸ್ಟ್ 4ರಂದು ಸರ್ಕಾರಕ್ಕೆ ಸಲ್ಲಿಸುವ ವರದಿಯಲ್ಲಿ ಬಲಗೈ ಸಮುದಾಯಕ್ಕೆ ಸೇರಿದ ಪಟ್ಟಿಯಯ್ಯ ಪರವನ್ ಜಾತಿಗಳನ್ನು ಎಡಗೈ ಪಂಗಡಕ್ಕೆ ಸೇರಿಸಿದ್ದಾರೆ. ಬಲಗೈ ಸಮುದಾಯದ ಕೆಲ ಜಾತಿಗಳನ್ನು ಬೇರೆ ಜಾತಿಗಳ ಜೊತೆ ಸೇರಿಸಿ ಸಮುದಾಯದ ಸಂಖ್ಯೆಯನ್ನು ಕಡಿಮೆ ಮಾಡಿದ್ದಾರೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಸಮೂಹಕ್ಕೆ ನಿಗದಿಪಡಿಸಿರುವ 18% ಮೀಸಲಾತಿಯನ್ನು ರದ್ದುಪಡಿಸಿ ಎಲ್ಲ ಪರಿಶಿಷ್ಟ ಜಾತಿಗಳಿಗೆ ಹಂಚಿಕೆ ಮಾಡಬೇಕು ಎಂದು ಏಕಪಕ್ಷೀಯವಾಗಿ ವರದಿಯನ್ನು ಸಲ್ಲಿಸಿದ್ದಾರೆ. ಸರ್ಕಾರ ಈ ವರದಿಯನ್ನು ರದ್ದುಪಡಿಸಿ ಸಚಿವ ಸಂಪುಟದ ಉಪಸಮಿತಿ ರಚಿಸಬೇಕು ಎಂದು ಆಗ್ರಹಿಸಿದರು. ಶೇಖರಪ್ಪ, ಹಾಲೇಶಪ್ಪ, ಜಯಣ್ಣ, ನವೀನ್, ಓಂಕಾರಪ್ಪ, ಅಣ್ಣಪ್ಪ, ಹನುಮಂತಪ್ಪ ಸೇರಿದಂತೆ ಮತ್ತಿತರರು ಸುದ್ದಿಗೋಷ್ಠಿಯಲ್ಲಿ ಇದ್ದರು. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ರವರ ಅಧ್ಯಕ್ಷತೆಯಲ್ಲಿ ಒಳ ಮೀಸಲಾತಿಯ ಒಂದು ಏಕಸದಸ್ಯ ವಿಚಾರಣಾ ಆಯೋಗವು ದಿನಾಂಕ 4/8/25ರಂದು ಸರ್ಕಾರಕ್ಕೆ ಸಲ್ಲಿಸಿರುವ ವರದಿಯಲ್ಲಿ ಪರಿಶಿಷ್ಟ ಜಾತಿ ಬಲಗೈ ಸಮುದಾಯಕ್ಕೆ ಸೇರಿದ ಪರಯ್ಯ ಮತ್ತು ಪರಯ್ಯನ್ ಜಾತಿಯನ್ನು ಎಡಗೈ ಜಾತಿಯವರ ಗುಂಪಿಗೆ ಸೇರಿಸಿದ್ದಾರೆ. ಮತ್ತು ಇನ್ನೂ ಕೆಲವು ಅತ್ಯಂತ ಹಿಂದುಳಿದ ಜಾತಿಗೆ ನಮ್ಮನ್ನು ಸೇರಿಸಿದ್ದಾರೆ. ಇದು ಉದ್ದೇಶಪೂರ್ವಕವಾಗಿ ಮಾಡಿದರೋ ಅಥವಾ ಬೈ ಮಿಸ್ಟೇಕ್ ಮಾಡಿದರೋ ನಮಗೆ ಅರ್ಥ ಆಗ್ತಾ ಇಲ್ಲ. ಇದರಿಂದ ಏನಾಗಿದೆ ಅಂದರೆ ಮತ್ತೆ ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಇವು ಮೂರು ಕೂಡ ಜಾತಿ ಸೂಚಕ ಅಲ್ಲ. ಇವು ಒಂದು ಗುಂಪು, ಜಾತಿಯ ಒಂದು ಗುಂಪು ಅದಷ್ಟೇ. ಅವರಿಗೆ 1% ಮೀಸಲಾತಿಯನ್ನು ಕೂಡ ಇಲ್ಲಿ ಮಾಡಿದ್ದಾರೆ. ಇದರಲ್ಲಿ ಏನಾಗುತ್ತೆ ನಮಗೆ ಅಂತ ಹೇಳಿದ್ರೆ, ನಮ್ಮ ಸಮುದಾಯಕ್ಕೆ ಕಡಿಮೆ ಜನಸಂಖ್ಯೆಯನ್ನು ತೋರಿಸಿ ಮೀಸಲಾತಿಯ ಪ್ರಮಾಣವನ್ನು ನಮಗೆ ಕಡಿಮೆ ಇಟ್ಟಿದ್ದಾರೆ. ಇದು ಯಾವ ಉದ್ದೇಶವನ್ನು ತೋರಿಸ್ತದೆ ಅಂತ ಹೇಳಿದ್ರೆ, ಎಡಗೈ ಮತ್ತು ಬಲಗೈಯವರನ್ನ ಒಂದು ತಿಕ್ಕಾಟಕ್ಕೆ ಇಟ್ಟು ಅವರು ಬಹುಶಃ ಮಜಾ ತಗೊಳ್ಳೋಕ್ಕೆ ಈ ಒಂದು ವಿಚಾರಣಾ ಆಯೋಗದ ವರದಿಯನ್ನು ಮಾಡಿದಾರಂತೆ ನಾವು ಇದನ್ನು ಭಾವಿಸ್ಬೇಕಾಗ್ತದೆ. ಆ ದೃಷ್ಟಿಯಿಂದ ನಾವು ನಮ್ಮ ಈ ಒಂದು ಸಮಾಜ ಏನಾಗಿದೆ ಇವತ್ತು ಛಲವಾದಿ ಮಹಾಸಭಾ, ನಾವು ಅತ್ಯಂತ ಹಿಂದುಳಿದ ಜಾತಿಗೆ ಮತ್ತು ನಮ್ಮ ಅಸ್ಪೃಶ್ಯ ಜಾತಿಗೆ ಸೇರಿದಂಥ ನಾವು ಮೂಲ ನಮ್ಮದು. ಅವರಿಗೆ ಕೊಟ್ಟದ್ರಲ್ಲಿ ನಮಗೇನು ಇದಿಲ್ಲ. ಆದರೆ ಆ ಜನಸಂಖ್ಯೆಯ ಅನುಗುಣ ಆಧಾರದ ಮೇಲೆ ಅವರು ಕೊಡಬೇಕಾಗಿತ್ತು. ಉದಾಹರಣೆಗೆ ಅವ್ರು ಕೊಟ್ಟಿರೋಂಥ ವರದಿಯಲ್ಲೇ ಅವ್ರದ್ದು 27 ಲಕ್ಷ ತೋರಿಸ್ತಾರೆ ಎಡಗೈಯವ್ರನ್ನ. ನಮ್ಮ ಬಲಗೈಯಲ್ಲಿ ವಲಯ ಜಾತಿಗೆ 24 ಲಕ್ಷ, ಛಲವಾದಿಯವರಿಗೆ 3 ಲಕ್ಷ, ಮತ್ತು ಪರಯ್ಯನ್ ಜಾತಿ ಸೇರಿದರೆ ನಮಗೆ 29,60,000 ನಮಗೆ ಆಗ್ತದೆ. ಒಟ್ಟಾರೆ ಕೂಡಿದರೆ 33,56,000 ಸಮಥಿಂಗ್ ಆಗ್ತದೆ. ನಮ್ಮ ಹಕ್ಕನ್ನು ನಾವು ಕೇಳಲಿಕ್ಕೆ ಇದರಲ್ಲಿ ಯಾರ್ದು ಏನು ಅವಶ್ಯಕತೆ ಇಲ್ಲ, ನಾವು ಅವರಿಗೆ ರಿಕ್ವೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ.